ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀರಿಯಲ್ ಸೌರಭ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾಳೆಯ ಅಮೃತಧಾರೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈಗಾಗಲೇ ಗೌತಮ್ ದಿವಾನ್ ಅವರ ದಿವಾನ್ ಸಾಮ್ರಾಜ್ಯ ಹರಾಜಿಗೆ ಬಂದಿದೆ. ಆ್ಯಂಡ್ ಹಾಗಾಗಿ ಗೌತಮ್ ದಿವಾನ್ ಅಖಿಲಾಂಡೇಶ್ವರಿ ಹತ್ರ ಹೆಲ್ಪ್ ತೊಗೊಂಡ್ಬಿಟ್ಟು ಆ ಸಾಮ್ರಾಜ್ಯನ ಹೇಗಾದರೂ ಮಾಡಿ ಕಾಪಾಡ್ಕೋಬೇಕು, ತನ್ನ ತಂದೆ ಕನಸು ಆಸೆಗಳನ್ನ ನಾವು ಸಂಪೂರ್ಣ ಮಾಡಬೇಕನ್ನೋ ಆಸೆಯಿಂದ ಆ ಹರಾಜಾಗ್ತಾ ಇರೋಂತಹ ಜಾಗ ಅಂದರೆ ತನ್ನ ಮನೆಗೆ ವಾಪಸ್ ಬರ್ತಾರೆ. ಆ್ಯಂಡ್ ಅವರು ಬಂದು ಕಾರ್ ನಿಲ್ಲಿಸ್ತಿದ್ದ ಹಾಗೆಯೇ ಅದೇ ರಾಯಲ್ ಲುಕ್ಕಲ್ಲಿ ಗೌತಮ್ ದಿವಾನ್ ಈ ಹಿಂದಿನ ಲುಕ್ಕಲ್ಲಿ ಕೆಳಗಡೆ ಇಳಿದು ನಡ್ಕೊಂಡು ಬರ್ತಾ ಇರೋದನ್ನ ಜಯದೇವ್ ನೋಡಿ ತುಂಬಾ ಉರ್ಕೋತಿರ್ತಾರೆ. ಇದೇನಿದ್ದು ಗೌತಮ್ ದಿವಾನ್ ಇಷ್ಟೊಂದು ಬೇಗ ಬೆಳೆದ್ಬಿಟ್ನಾ, ಇವನಿಗೆ ಈಗೆಲ್ಲ ಹೆಂಗಾಗೋದಕ್ಕೆ ಸಾಧ್ಯ ಅಂತ ಹೇಳಿ ತುಂಬ ಶಾಕಲ್ಲೇ ನೋಡ್ತಿರ್ತಾರೆ. ಆ್ಯಂಡ್ ಗೌತಮ್ ದಿವಾನ್ ಅದೇ ಲುಕ್ಕಲ್ಲೇ ಬರ್ತಾರೆ. ಆ್ಯಂಡ್ ಜೈ ಕಡೆ ಒಂದು ಲುಕ್ ಕೊಡ್ತಾರೆ. ಆಗ ಜೈ ಫುಲ್ ಹೆದ್ರೋಗ್ಬಿಡ್ತಾರೆ. ಆ್ಯಂಡ್ ಅಲ್ಲಿಗೆ ಬಂದು ಅವರು ಕೂಡ ಹರಾಜಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದನ್ನ ನೋಡಿ ಜಯದೇವ್ ಇವನ ಹತ್ರ ಇಷ್ಟೊಂದು ದುಡ್ಡಿದೆಯಾ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಗೌತಮ್ ಸಾಮ್ರಾಜ್ಯನ ತಗೋಬೇಕಂತ ತುಂಬ ಜನ ಸೇರಿರ್ತಾರೆ. ಆ್ಯಂಡ್ ಅದರಲ್ಲಿ ಗೌತಮ್ ಕೂಡ ತನ್ನ ಸಾಮ್ರಾಜ್ಯನ ಉಳಿಸ್ಕೋಬೇಕಂತ ಹೇಳಿ ಕೂತಿರ್ತಾರೆ. ಆ್ಯಂಡ್ ಹರಾಜು ಶುರುವಾಗುತ್ತೆ. ಆಗ ತನ್ನ ಮನೆ ಮೊದಲು ಹರಾಜಿಗೆ ಬರುತ್ತೆ. ಆ್ಯಂಡ್ ಮನೆಗೆ ತುಂಬ ಬೆಟ್ಟಿಂಗ್ ಎಲ್ಲ ಶುರುವಾಗುತ್ತೆ. ಆ್ಯಂಡ್ ಕೊನೆಗೆ ಗೌತಮ್ ದಿವಾನ್ 80 ಕೋಟಿಗೆ ತನ್ನ ಮನೆನ ತಾನು ವಾಪಸ್ ಪಡ್ಕೋತಾರೆ. ಆ್ಯಂಡ್ ದೆನ್ ರೆಸಾರ್ಟ್ ಆ್ಯಂಡ್ ಫ್ಯಾಕ್ಟ್ರಿ ಹೀಗೆ ಒಂದೊಂದಾಗಿಯೇ ಬೆಟ್ಟಿಂಗ್ ಶುರುವಾಗ್ತಾ ಹೋಗುತ್ತೆ. ಆ್ಯಂಡ್ ಎಲ್ಲದರಲ್ಲೂ ಕೂಡ ಗೌತಮ್ ದಿವಾನ್ ಜಾಸ್ತಿನೇ ಅಮೌಂಟ್ಗೆ ತನ್ನ ಕುಟುಂಬದ ಮನೆ, ತನ್ನ ಆಸ್ತಿ ಎಲ್ಲದನ್ನು ಕೂಡ ವಾಪಸ್ ತಗೊತಾರೆ. ಇದನ್ನ ನೋಡಿ ಜೈ ತುಂಬಾ ಗಾಬರಿ ಆ್ಯಂಡ್ ಟೆನ್ಷನ್ ಪಡ್ಕೋತಿರ್ತಾರೆ. ಬಿಕಾಸ್ ಅದು ಕಡಿಮೆ ಅಮೌಂಟ್ ಆಗಿರೋದಿಲ್ಲ, 100 ಕೋಟಿ ಅಮೌಂಟ್ ಇವ್ರ ಹತ್ರ ಹೇಗೆ ಬಂತು ಅನ್ನೋದೇ ಜೈಗೀಗ ದೊಡ್ಡ ಪ್ರಶ್ನೆ. ಆ್ಯಂಡ್ ಗೌತಮ್ ಹಿಂದೆ ಈಗ ಅಖಿಲಾಂಡೇಶ್ವರಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆ್ಯಂಡ್ ಗೌತಮ್ ಈಗ ತನ್ನ ಹಳೆ ಆಸ್ತಿ, ತನ್ನ ಮನೆ, ತನ್ನ ರೆಸಾರ್ಟ್, ತನ್ನ ಫ್ಯಾಕ್ಟ್ರಿ ಎಲ್ಲದನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಈಗ ಜೈ ಬೀದಿ ಪಾಲಾಗೋದಂತೂ ಗ್ಯಾರಂಟಿ. ಯಾಕಂದರೆ ಎಲ್ಲದು ಆಸ್ತಿ ಈಗ ಮತ್ತೆ ಗೌತಮ್ ದಿವಾನ್ ಕೈಗೆ ಸೇರ್ತು. ಸೊ ಬೆಟ್ಟಿಂಗಲ್ಲಿ ಗೌತಮ್ ದಿವಾನೇ ಗೆಲ್ತಾರೆ. ಆ್ಯಂಡ್ ಎಲ್ಲದನ್ನು ಕೂಡ ಗೌತಮ್ ದಿವಾನ್ಗೆ ವಾಪಸ್ ಸಿಗುತ್ತೆ. ಆಗ ಎಲ್ಲರೂ ಕೂಡ ಹೊರಟ ಮೇಲೆ ಜೈ ಹತ್ರ ಬಂದು ಅವರ ಕಾಲನ್ನು ಹಿಡ್ಕೊಂಡು, ನೋಡಿದ್ಯಾ ಜೈ, ಕಾಲ ಒಂದೇ ಥರ ಇರೋದಿಲ್ಲ. ನೀನು ನನ್ನ ಆಸ್ತಿ ಮೇಲೆ ಆಸೆ ಪಟ್ಟೆ ಆ್ಯಂಡ್ ನಾನು ನಿನ್ಗೆ ಅದನ್ನೆಲ್ಲದನ್ನು ಕೊಟ್ಟೆ ಕೂಡ, ಏನು ಬೇಡ ಅಂತ ನಾನು ಬಿಟ್ಟೋದೆ. ಆದರೆ ಈಗ ಆ ಯೋಗ್ಯತೆ ಅನ್ನೋದು ಅದು ತಾನಾಗೆ ನಾವು ಕಿತ್ಕೊಳ್ಳೋಕ್ಕಾಗೋದಿಲ್ಲ, ಅದು ತಾನಾಗೆ ಬರಬೇಕು. ಆ ದೇವರು, ನನ್ನ ತಂದೆ, ನನ್ನ ತಾಯಿ ಆಶೀರ್ವಾದದಿಂದ ನನಗೇನು ಒಳ್ಳೇದಾಗಬೇಕೋ ಆಯಿತು. ಆ್ಯಂಡ್ ನೀನು ತನ್ನ ತಾಯಿಗೆ ಹೇಗೆ ಬೆಲೆ ಕೊಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಸ್ವಂತ ತಾಯಿನ ಬೀದಿಗೆ ಬಿಟ್ಟಿದ್ದೀಯಾ. ಹಾಗಾಗಿ ನೋಡು, ನೀನು ನಿನ್ನ ಹೆಂಡ್ತಿನೂ ಕೂಡ ಮೋಸ ಮಾಡಿದೆ. ಆದರೆ ನಿನ್ನ ಹಣೆ ಬರ ಹೆಂಗಿದೆ ಅಂತ, ನಿನ್ನ ಮತ್ತೆ ಲವ್ ಮಾಡಿ ಮದುವೆಯಾಗಿ ಬಂದೋಳು ಕೂಡ ನಿನ್ನನ್ನೇ ಬಿಟ್ಟು ಹೋಗಿದ್ದಾಳೆ. ಇಷ್ಟೇ ಜೀವನ, ಅರ್ಥ ಆಯ್ತಾ? ಹಾಗಾಗಿ ನಾವು ಯಾರಿಂದೇನೂ ಹೋಗಬಾರ್ದು. ನಮ್ಮನ್ನು ಹುಡುಕೊಂಡು ಬಂದಿದ್ದನ್ನು ನಾವು ಯಾವತ್ತೂ ಕಳ್ಕೊಬಾರ್ದು. ಅದನ್ನು ಫಸ್ಟು ತಿಳ್ಕೊ. ಆ್ಯಂಡ್ ಇದನ್ನೆಲ್ಲ ತಿಳ್ಕೊಳ್ಳೋ ಯೋಗ್ಯತೆ ಕೂಡ ನಿನಗಿಲ್ಲ. ಆ್ಯಂಡ್ ಈ ಮನೇಲಿ ನಿನಗೆ ಜಾಗನೂ ಇಲ್ಲ. ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ಜೈನ ಕಾಲರ್ನ ಹಿಡ್ಕೊಂಡು ಗೌತಮ್ ಹೊರಗಡೆ ಎಳ್ಕೊಂಡು ಬಂದು ಗೇಟಿಂದ ಆಚೆ ದೂಕ್ತಾರೆ. ಸೊ ಈಗ ಜೈ ಬೀದಿ ಪಾಲಾಗೋದ. ಈಗ ತನ್ನ ತಪ್ಪನ್ನೆಲ್ಲ ಅರಿವು ಮಾಡಿಕೊಂಡು ಗೌತಮ್ ಕಾಲಿಗೆ ಬಿದ್ದು ಕ್ಷಮೆನಾದರೂ ಕೇಳಿ ತನ್ನ ಗೌತಮ್ ಮನೆಗೆ ವಾಪಸ್ ಬರಬಹುದಾ, ಅಥವಾ ಈಗ ಅದೇ ಸಿಟ್ಟಲ್ಲಿ ಗೌತಮ್ಗೆ ಏನಾದರೂ ತೊಂದರೆ ಕೊಡ್ತಾನ, ಏನೆಲ್ಲ ಆಗಬಹುದು. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರತಿದಿನ ನಾವು ತಪ್ಪದೆ ಡೈಲಿ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀವಿ. ಸೊ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದ.